ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪೊಟ್ಯಾಟೊ ವೆಜ್ ಕಟ್ಲೆಟ್ಸ್ ಈಸಿಯಾಗಿ ಮಾಡೋದು ಸಿಂಪಲ್ಲಾಗಿ ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟ್ಗೆ 4 ಚಿಕ್ಕ ಆಲೂಗೆಡ್ಡೆನ ಬೇಯಿಸ್ಕೊತಾ ಇದ್ದೀನಿ ನಾನು ಓವನ್ನಲ್ಲಿ. ನಾನು ಆಯಿಲ್ ಫ್ರೈ ಮಾಡ್ತಾಯಿಲ್ಲ, ನಾನು ಇವತ್ತು ಓವನಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಕಟ್ಲೆಟ್ಸ್ನ. ಸೊ ಆಯಿಲ್ ಫ್ರೀ ಕಟ್ಲೆಟ್ಸ್ ಇದು. ನಾನು ಪೊಟ್ಯಾಟೋಸ್ನ ಇಲ್ಲಿ ಬೇಯಿಸೋಕೆ ಇಕ್ಕಿದ್ದೀನಿ. 5 ಮಿನಿಟ್ಸ್ ಹೀಗೆ ಬೇಯಿಸಿದ ಮೇಲೆ ಇನ್ನೂ 5 ಮಿನಿಟ್ಸ್ ಒಂದು ಸಲ ಆಲೂಗೆಡ್ಡೆನೆಲ್ಲ ತಿರುಗಿಸಿ, ಅಂದರೆ ಫ್ಲಿಪ್ ಮಾಡಿ ಒಂದು ಸಲ ಬೇಯಿಸಬೇಕು. ಸೊ ಟೋಟಲಾಗಿ 10 ಮಿನಿಟ್ಸ್ ಬೇಯಿಸಿ ಆಮೇಲೆ ಚೆಕ್ ಮಾಡಿದ್ರೆ ನೋಡಿ ಪೊಟ್ಯಾಟೊ ಬಾಯ್ಲ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೋದು. ಹೀಗೆ ನಾವು ಫೋರ್ಕ್ನ ಹಾಕಿದ್ರೆ ಫೋರ್ಕ್ ಈಸಿಯಾಗಿ ಜಾರ್ಕೋಬೇಕು ಅದರೊಳಗಡೆ. ಈಗ ಪೊಟ್ಯಾಟೊ ಸಿಪ್ಪೆನೆಲ್ಲ ಕಂಪ್ಲೀಟಾಗಿ ಸುಲ್ಕೊಂಡಿದ್ದೀನಿ ನಾನು. ಇದನ್ನು ಈಗ ಫಸ್ಟ್ಗೆ ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡೋದ್ರಿಂದ ನಾವು ಕಟ್ಲೆಟ್ಸ್ನ ರೆಡಿ ಮಾಡೋಕ್ಕೆ ಈಸಿ ಆಗುತ್ತೆ. ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು, ಸ್ವಲ್ಪನೂ ಎಲ್ಲೂ ಗೆಡ್ಡೆ ಥರ ಇಲ್ದಿರ. ಈಗ ಫಸ್ಟ್ಗೆ 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಒಂದು ಸಣ್ಣ ಕಟ್ ಮಾಡ್ಕೊಂಡಿರೋ ಗ್ರೀನ್ ಚಿಲ್ಲೀಸ್ 2. ಅದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಬರೀ 2 ಚಿಲ್ಲೀಸ್ ತೊಗೊಂಡಿದ್ದೀನಿ. 2 ಸಣ್ಣ ಈರುಳ್ಳಿಗಳು ಸಣ್ಣ ಕಟ್ ಮಾಡ್ಕೊಂಡಿರೋದು, ಮತ್ತು ಸಣ್ಣಗೆ ತುರ್ಕೊಂಡಿರೋ ಒಂದು ಚಿಕ್ಕ ಕ್ಯಾರೆಟು. ನೀವು ಜಾಸ್ತಿ ಮಾಡಿದ್ರೆ ಎಲ್ಲ ಜಾಸ್ತಿ ಹಾಕ್ಕೋಬೋದು. ಒಂದು ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನಿಲ್ಲಿ ಪ್ಯಾನ್ ರೆಡಿ ಮಾಡ್ಕೊತಾ ಇದ್ದೆ. ಸೊ ಅದಕ್ಕೆ ಮುಂಚೆ ಇದಕ್ಕೆ 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ 1 ಟೀ ಸ್ಪೂನು, 1 ಟೀ ಸ್ಪೂನ್ ಚಾಟ್ ಮಸಾಲ, 2 ಟೀ ಸ್ಪೂನ್ ಕಾರ್ನ್ಫ್ಲವರು, ತ್ರೀ ಟೀ ಸ್ಪೂನು ರೈಸ್ ಫ್ಲೋರ್. ಇದೆಲ್ಲ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಕಟ್ಲೆಟ್ಗೆ. ಡೀಪ್ ಫ್ರೈ ಮಾಡದೆ ಹೋದ್ರೂ ಓವನಲ್ಲಿ ಬೇಕ್ ಮಾಡೋದ್ರಿಂದ ಇದ್ರದ್ದೆಲ್ಲ ಟೆಕ್ಸ್ಚರ್ ಇರೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಒಂದು 2 to 3 ಟೀ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ. ಈಗ ಕಟ್ಲೆಟ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ಶೇಪ್ ಕೊಟ್ಟು. ಸ್ವಲ್ಪ ಆಯಿಲ್ ಕೋಟ್ ಮಾಡಿದ್ರೆ ಕ್ರಿಸ್ಪಿನೆಸ್ ಏನಿರುತ್ತೆ ಅದು ಚೆನ್ನಾಗಿ ಬರುತ್ತೆ ಟೆಕ್ಸ್ಚರು. ನಾನು 180 ಡಿಗ್ರಿ ಸೆಲ್ಸಿಯಸಲ್ಲಿ 15 ಮಿನಿಟ್ಸ್ ಒಂದು ಕಡೆ ಬೇಯಿಸಿ, ಇನ್ನು 15 ಮಿನಿಟ್ಸ್ ಕಟ್ಲೆಟ್ಸ್ನ ಫ್ಲಿಪ್ ಮಾಡಿ ಇನ್ನೊಂದು ಸಲ ಕನ್ವೆಕ್ಷನ್ ಮೋಡಲ್ಲಿ ಮಾಡ್ಕೋತಾ ಇರೋದು. ಸೊ ಕ್ರಿಸ್ಪಿನೆಸ್ ಕಾಣಿಸುತ್ತೆ, ಅದು ಗೋಲ್ಡ್ ಕಲರ್ ಟರ್ನ್ ಆಗಿರುತ್ತೆ ನೋಡಿ. ಆ ಕ್ರಿಸ್ಪಿನೆಸ್ ಗೊತ್ತಾಗುತ್ತೆ. ಅದು ಈ ಥರ ಗೋಲ್ಡ್ ಕಲರ್ ಟರ್ನ್ ಆಗಿದ್ರೆ ಸಾಕು, ಕ್ರಿಸ್ಪಿನೆಸ್ ಬಂದಿರುತ್ತೆ. ನಾವಿನ್ನೂ ಜಾಸ್ತಿ ಡಿಗ್ರಿಲಿ ಏನಾದರೂ ಬೇಯಿಸ್ಕೊಂಡ್ರೆ ತುಂಬ ರೋಸ್ಟ್ ಆಗಿ ಟೇಸ್ಟ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಒಂದು ವೆಜ್ನವ್ರಿಗೆ ಒಂದು ಸೇಮ್ ಕೀಮಾ ಬಾಲ್ಸ್ ಥರನೇ ಇರುತ್ತೆ ಟೇಸ್ಟು, ಅಷ್ಟು ಚೆನ್ನಾಗಿರುತ್ತೆ. ಸೊ ಟೇಸ್ಟ್ ನೋಡೋಕ್ಕಿಂತ ಹೇಳೋಕ್ಕೆ ಮುಂಚೆ ನನ್ನ ಹಸ್ಬೆಂಡ್ಗೆ ಕೊಟ್ಟು ಟೇಸ್ಟ್ ತೋರಿಸ್ತಾ ಇದ್ದೀನಿ. ಇದನ್ನು ಹೇಗಿದೆ ಅಂತ ಹೇಳ್ತಾರೆ ಅವರು. ಬನ್ನಿ ನೋಡೋಣ ಹೇಗಿದೆ ಅಂತ ಕೇಳೋಣ. ನೀವು ಟ್ರೈ ಮಾಡಿ ಮನೇಲಿ ಇದನ್ನು. ರೆಸಿಪಿ ಹೇಗಿದೆ, ಟೇಸ್ಟ್ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಹೇಗಿದೆ ಹೇಳ್ತಾರೆ. ಈಗ ಸೇಮ್ ಒಂದು ನಾನ್ ವೆಜ್ ಕೀಮಾ ಟೇಸ್ಟೇ ಕೊಡುತ್ತೆ ಅನ್ಬೋದು ಇದನ್ನು. ಮತ್ತು ಇದು ರಿಚ್ ಇನ್ ಫೈಬರ್ ನ್ಯೂಟ್ರಿಯೆಂಟ್ಸ್ ಕೂಡ, ಹೆಲ್ತ್ಗೂ ಕೂಡ ಒಳ್ಳೆಯದು. ಈ ಕೋಲ್ಡ್ ಕ್ಲೈಮೇಟ್ಗೆ ಒಂದು ಸ್ನ್ಯಾಕ್ಸ್ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಮತ್ತಷ್ಟು ರೆಸಿಪೀಸ್ಗಾಗಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಬಾಯ್ ಫ್ರೆಂಡ್ಸ್.